ಅನಧಿಕೃತವಾಗಿ ಗಾರ್ಡನ್ಗೆ ಅಂತ ಬಿಟ್ಟಿರುವಂತಹ ಜಾಗದಲ್ಲಿ ಆ ಚರ್ಚ್ ಅನ್ನ ನಿರ್ಮಾಣ ಮಾಡ್ತಾರೆ. ಮತ್ತು ಈ ಚರ್ಚ್ಗೆ ಭೂಮಿ ಪೂಜೆಯನ್ನ ಮಾಡಿದ್ದು ಅಲ್ಲಿರುವಂತಹ ಗ್ರಾಮೀಣದ ಶಾಸಕರು ದದ್ದಲ್ ಅವರು. ಅದೇ ಪಕ್ಕದಲ್ಲಿ ಇನ್ನೂ ಒಂದಷ್ಟು ಜಾಗಗಳು ಮನೆ ನಿರ್ಮಾಣ ಮಾಡ್ಲಿಕ್ಕೆ ಅಂತ ಬಿಟ್ಟಿದ್ದಾರೆ. ಆ ಎಲ್ಲಾ ಜಾಗವನ್ನು ಇವ್ರು ಕಬ್ಜಾ ಮಾಡ್ಲಿಕ್ಕೆ ಹೋಗ್ತಾರೆ. ಯಾರು? ಚರ್ಚ್ನವರು ಕಬ್ಜಾ ಮಾಡ್ಲಿಕ್ಕೆ ಹೋಗ್ತಾರೆ. ರಾಯಚೂರು ಮತ್ತು ಬೇರೆ ಕಡೆಯಿಂದ 200-250 ಜನ ಏಕಾಏಕಿ ಆ ಗ್ರಾಮಸ್ಥರ ಮೇಲೆ ದಾಳಿ ಮಾಡ್ತಾರೆ ಮತ್ತು ಒಟ್ಟಿಗೆಯನ್ನ ತಗೊಂಡು ಆಂಜನೇಯನ ವಿಗ್ರಹವನ್ನ ಕೆಡವಲಿಕ್ಕೆ ಹೋದಾಗ ಅಲ್ಲಿ ನೆರೆದಂತಹ ಗ್ರಾಮಸ್ಥರು ಅವರಿಗೆ ತಡೀತಾರೆ. ತಡೆದಾಗ ಇಬ್ಬರ ಮಧ್ಯೆ ವಾಗ್ವಾದ ಆಗುತ್ತೆ. ಈ ವಾಗ್ವಾದ ನಿನ್ನೆ 144 ಸೆಕ್ಷನ್ ಜಾರಿ ಕೂಡ ಆಗಿದೆ. ಒಬ್ಬ ಕ್ರಿಶ್ಚಿಯನ್ ಕೂಡ ನೀವು ಅಲ್ಲಿ ಹುಡುಕಿದ್ರೂ ಸಿಗಲ್ಲ. ಆದ್ರೂ ಕೂಡ ಯಾಕೆ ಇವರಿಗೆ ಅಲ್ಲಿ ಚರ್ಚ್ ನಿರ್ಮಾಣ ಮಾಡ್ತಿದ್ದಾರೆ? ಯಾರಿದ್ರ ಹಿಂದೆ ಇದ್ದಾರೆ? ಒಂದು ಗ್ರಾಮದೊಳಗಡೆ ಏನಾಗಬೇಕು ಅನ್ನೋದನ್ನ ಆ ಗ್ರಾಮಸ್ಥರು ನಿರ್ಧಾರ ಮಾಡಬೇಕು, ಅಥವಾ ಆ ಗ್ರಾಮದಲ್ಲಿ ಏನಾಗಬೇಕು ಅಂತ ಬೇರೆ ಊರಿನವ್ರು ನಿರ್ಧಾರ ಮಾಡಬೇಕು. 2009ರಲ್ಲಿ ರಾಯಚೂರು ಜಿಲ್ಲೆಯ ಬಿಚ್ಚಾಲಿ ಗ್ರಾಮದಲ್ಲಿ ನೆರೆ ಹಾವಳಿ ಆಗಿರುತ್ತೆ. ಆಗ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಾರೆ. ಈ ನೆರೆ ಹಾವಳಿ ಆದಾಗ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಒಂದು ಕಡೆ ಸ್ಥಳಾಂತರ ಮಾಡಲಿಕ್ಕೆ ಬಿಚ್ಚಾಲಿ ಕ್ಯಾಂಪ್ ಅಂತ ಒಂದು ನೆರೆ ಆಶ್ರಿತ ಮನೆಗಳನ್ನು ನಿರ್ಮಾಣ ಮಾಡ್ತಾರೆ. ಈ ಮನೆಗಳಿಗೆ ಬೇಕಾದಂತಹ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಎಲ್ಲ ರೀತಿಯಾದ ಹಕ್ಕು ಪತ್ರಗಳನ್ನು ಕೊಟ್ಟಿದ್ದಾರೆ. ಮತ್ತು ಆಸ್ ಪರ್ ಮ್ಯಾಪ್ ನಾವು ನೋಡೋದಾದ್ರೆ ಈ ಮ್ಯಾಪ್ನೊಳಗಡೆ ಯಾವ್ಯಾವ ದೇವಸ್ಥಾನ ಎಲ್ಲೆಲ್ಲಿ ಬರಬೇಕು, ಯಾರ್ಯಾರ ಮನೆಗಳು ಎಲ್ಲೆಲ್ಲಿ ಬರಬೇಕು, ಮತ್ತು ಚರ್ಚು ಮಸೀದಿಗೂ ಸಹ ಅದರದೇ ಆದಂತಹ ಪ್ರತ್ಯೇಕ ಜಾಗಗಳನ್ನು ಕೊಟ್ಟಿದ್ದಾರೆ ಮತ್ತು ಗಾರ್ಡನ್ಗಳಿಗೂ ಪ್ರತ್ಯೇಕವಾದ ಜಾಗಗಳನ್ನು ಕೊಟ್ಟಿದ್ದಾರೆ. ಈ ಒಂದು 2-3 ತಿಂಗಳ ಹಿಂದೆ ಒಂದು ಚರ್ಚ್ ಅಲ್ಲಿ ಅನಧಿಕೃತವಾಗಿ ಗಾರ್ಡನ್ಗೆ ಅಂತ ಬಿಟ್ಟಿರುವಂತಹ ಜಾಗದಲ್ಲಿ ಆ ಚರ್ಚ್ ಅನ್ನ ನಿರ್ಮಾಣ ಮಾಡ್ತಾರೆ. ಆ ಚರ್ಚ್ಗೆ ಯಾವುದೇ ರೀತಿಯಾದ ಪರ್ಮಿಷನ್ಗಳು ಇವರು ತಗೊಂಡಿರಲ್ಲ. ಗ್ರಾಮ ಪಂಚಾಯತ್ ಪರ್ಮಿಷನ್ ಇಲ್ಲ, AC ತಹಸೀಲ್ದಾರರ ಪರ್ಮಿಷನ್ ಇಲ್ಲ, ಮತ್ತು ಅಲ್ಲಿ ಕರೆಂಟ್ ತಗೊಳ್ಬೇಕು ಅಂತಂದ್ರೆ KB ಅವರ ಪರ್ಮಿಷನ್ ಕೂಡ ಇವರು ತಗೊಂಡಿಲ್ಲ. RR ನಂಬರ್ ಕೂಡ ಅಲ್ಲಿ ಇಲ್ಲ ಅಂತ ಅಲ್ಲಿರುವಂತಹ KB ಅವರು ಹೇಳ್ತಾರೆ. ಯಾವುದೇ ರೀತಿಯಾದ ಪರ್ಮಿಷನ್ ತಗೊಂಡಿಲ್ಲ ಅಂತ ಗ್ರಾಮ ಪಂಚಾಯತಿಯವರು ಹೇಳ್ತಾರೆ. ತಹಸೀಲ್ದಾರ್ AC ಅವರ ಹತ್ರನೂ ಯಾವುದೇ ರೀತಿಯಾದ ಇವರ ಪರ್ಮಿಷನ್ಗಳಿಲ್ಲ. ಆದರೂ ಸಹ ಅನಧಿಕೃತವಾಗಿ ಅಲ್ಲಿ ಚರ್ಚ್ ಒಂದು ತಲೆ ಎತ್ತುತ್ತೆ. ಮತ್ತು ಈ ಚರ್ಚ್ಗೆ ಭೂಮಿ ಪೂಜೆಯನ್ನ ಮಾಡಿದ್ದು ಅಲ್ಲಿರುವಂತಹ ಗ್ರಾಮೀಣದ ಶಾಸಕರು ದದ್ದಲ್ ಅವರು. ದಾಖಲೆಗಳು ಇಲ್ಲ ಅಂತ ಗೊತ್ತಿದ್ರೂ ಸಹ ದದ್ದಲ್ ಅವರು ಭೂಮಿ ಪೂಜೆಗೆ ಮುಂದಾಗ್ತಾರೆ. ಯಾವಾಗ ಇವರು ಭೂಮಿ ಪೂಜೆ ಮಾಡ್ಲಿಕ್ಕೆ ಮುಂದಾಗ್ತಾರೋ ಅಲ್ಲಿರುವಂತಹ ಗ್ರಾಮಸ್ಥರು ಅದನ್ನ ವಿರೋಧ ವ್ಯಕ್ತಪಡಿಸ್ತಾರೆ. ಗ್ರಾಮೀಣದ ಶಾಸಕರಿಗೆ ಹೇಳ್ತಾರೆ, ನೀವು ಇಲ್ಲಿ ಭೂಮಿ ಪೂಜೆಯನ್ನ ಯಾಕೆ ಮಾಡ್ತಿದ್ದೀರಿ? ಇದು ಸರ್ಕಾರಿ ಜಾಗ ಇದೆ, ಮುಂದಗಡೆ ದೇವಸ್ಥಾನಕ್ಕೆ ಅಂತ ಬಿಟ್ಟಿರುವಂತಹ ಜಾಗ ಇದೆ. ಈ ಜಾಗದೊಳಗಡೆ ಯಾಕೆ ನಿರ್ಮಾಣ ಮಾಡ್ತಾ ಇದ್ರಿ? ಚರ್ಚ್ಗೆ ಅಂತಾರೆ ಪ್ರತ್ಯೇಕವಾದ ಸ್ಥಳವನ್ನ ಕೊಟ್ಟಿದ್ದಾರೆ. ಆ ಸ್ಥಳದೊಳಗಡೆ ನೀವು ನಿರ್ಮಾಣ ಮಾಡಿ ಅಂತ ಹೇಳಿದಾಗ ಆ ಶಾಸಕರು ಹೇಳ್ತಾರೆ, ಇಲ್ಲ, ನಾವಿಲ್ಲಿ ಬರೀ ಭೂಮಿ ಪೂಜೆಯನ್ನ ಮಾತ್ರ ಮಾಡ್ತಾ ಇದ್ದೀವಿ, ಆದರೆ ಚರ್ಚನ್ನ ನಿರ್ಮಾಣ ಮಾಡೋದು ಅದೇ ಸ್ಥಳದಲ್ಲಿ, ಚರ್ಚಿಗಾಗಿ ಎಲ್ಲಿ ಸ್ಥಳವನ್ನ ಕೊಟ್ಟಿದ್ದಾರೋ ಅಲ್ಲಿಯೇ ನಾವು ಚರ್ಚನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ತಾರೆ. ಆದರೆ ಗ್ರಾಮಸ್ಥರು ಇಷ್ಟಕ್ಕೆ ನಿಲ್ಲಲ್ಲ. ಇದನ್ನ ಮುಂದುವರೆದು ಆ ಚರ್ಚ್ ನಿರ್ಮಾಣ ಮಾಡಬಾರ್ದು ಅಂತ AC ಅವರಿಗೆ, ತಹಸೀಲ್ದಾರರಿಗೆ, DC ಅವರಿಗೆ ಎಲ್ರಿಗೂ ಸಹ ಮನವಿ ಪತ್ರವನ್ನ ಕೊಡ್ತಾರೆ. ಇದೆಲ್ಲವನ್ನೂ ಮೀರಿ ಅಲ್ಲಿ ಒಂದು ಚರ್ಚ್ ನಿರ್ಮಾಣ ಆಗುತ್ತೆ. ಅಧಿಕಾರಿಗಳು ಇದೆಲ್ಲವೂ ಗೊತ್ತಿದ್ರೂ ಕೂಡ ಜಾಣ ಮೌನವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಮತ್ತು ಈ ಚರ್ಚ್ ನಿರ್ಮಾಣ ಏನೋ ಆಯಿತು, 2-3 ತಿಂಗಳ ಹಿಂದೆ ಅಲ್ಲಿ ಪ್ರೇಯರ್ ಕೂಡ ಶುರು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಅದೇ ಪಕ್ಕದಲ್ಲಿ ಇನ್ನೂ ಒಂದಷ್ಟು ಜಾಗಗಳು ಮನೆ ನಿರ್ಮಾಣ ಮಾಡಲಿಕ್ಕೆ ಅಂತ ಬಿಟ್ಟಿದ್ದಾರೆ. ಆ ಎಲ್ಲಾ ಜಾಗವನ್ನು ಇವ್ರು ಕಬ್ಜಾ ಮಾಡ್ಲಿಕ್ಕೆ ಹೋಗ್ತಾರೆ. ಯಾರು? ಚರ್ಚ್ನವರು ಕಬ್ಜಾ ಮಾಡ್ಲಿಕ್ಕೆ ಹೋಗ್ತಾರೆ. ಈ ಚರ್ಚ್ನವ್ರು ಯಾವಾಗ ಕಬ್ಜಾ ಮಾಡ್ಲಿಕ್ಕೆ ಹೋಗ್ತಾರೋ ಗ್ರಾಮಸ್ಥರು ಏನ್ ಮಾಡ್ತಾರೆ, ಅಲ್ಲಿ ಒಂದು ಆಂಜನೇಯನ ಮೂರ್ತಿಯನ್ನ ಇಟ್ಟು ಅಲ್ಲಿ ನಾವು ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಅಂತ ಮುಂದಾಗ್ತಾರೆ. ಆಂಜನೇಯನ ಮೂರ್ತಿ ದೇವಸ್ಥಾನಕ್ಕಾಗಿ ಜಾಗವನ್ನ ಕೊಟ್ಟಿದ್ರು, ಆ ಸ್ಥಳದಲ್ಲಿ ಆಂಜನೇಯನ ಮೂರ್ತಿಯನ್ನ ಇಟ್ಟು ದೇವಸ್ಥಾನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಈಗ ಶ್ರಾವಣ ಪ್ರಾರಂಭ ಆಗುತ್ತೆ ಅಮಾವಾಸ್ಯೆಯಿಂದ ಅಂತ ನಿನ್ನೆ ಏನ್ ಮಾಡಿದ್ರೆ ಆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಅಲ್ಲಿ ಆಂಜನೇಯನ ಮೂರ್ತಿಯ ಅಕ್ಕಪಕ್ಕದಲ್ಲಿ ಸ್ವಚ್ಛತೆಯನ್ನ ಮಾಡ್ಲಿಕ್ಕೆ ಹೋದಾಗ ರಾಯಚೂರು ಮತ್ತು ಬೇರೆ ಕಡೆಯಿಂದ 200-250 ಜನ ಏಕಾಏಕಿ ಆ ಗ್ರಾಮಸ್ಥರ ಮೇಲೆ ದಾಳಿ ಮಾಡ್ತಾರೆ ಮತ್ತು ಆಂಜನೇಯನ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗ್ತಾರೆ. ಸುತ್ತಿಗೆಯನ್ನ ತಗೊಂಡು ಆಂಜನೇಯನ ವಿಗ್ರಹವನ್ನ ಕೆಡವಲಿಕ್ಕೆ ಹೋದಾಗ ಅಲ್ಲಿ ನೆರೆದಂತಹ ಗ್ರಾಮಸ್ಥರು ಅವರಿಗೆ ತಡೀತಾರೆ. ತಡೆದಾಗ ಇಬ್ಬರ ಮಧ್ಯೆ ವಾಗ್ವಾದ ಆಗುತ್ತೆ. ಈ ವಾಗ್ವಾದ ನಿನ್ನೆ 144 ಸೆಕ್ಷನ್ ಜಾರಿ ಕೂಡ ಆಗಿದೆ. ಹಿಂದೂಗಳೇ ಇರುವಂತಹ ಗ್ರಾಮದಲ್ಲಿ ಒಬ್ಬ ಕ್ರಿಶ್ಚಿಯನ್ ಕೂಡ ನೀವು ಅಲ್ಲಿ ಹುಡುಕಿದ್ರೂ ಸಿಗಲ್ಲ. ಆದ್ರೂ ಕೂಡ ಯಾಕೆ ಇವರಿಗೆ ಅಲ್ಲಿ ಚರ್ಚ್ ನಿರ್ಮಾಣ ಮಾಡ್ತಿದ್ದಾರೆ? ಯಾರಿದ್ರ ಹಿಂದೆ ಇದ್ದಾರೆ? ಒಂದು ಗ್ರಾಮದೊಳಗಡೆ ಏನಾಗಬೇಕು ಅನ್ನೋದನ್ನ ಆ ಗ್ರಾಮಸ್ಥರು ನಿರ್ಧಾರ ಮಾಡಬೇಕು,
ಅಥವಾ ಆ ಗ್ರಾಮದಲ್ಲಿ ಏನಾಗಬೇಕು ಅಂತ ಬೇರೆ ಊರಿನವ್ರು ನಿರ್ಧಾರ ಮಾಡಬೇಕು? ರಾಯಚೂರಿಗೂ ಬಿಚ್ಚಾಲಿಗೂ ಏನಿಲ್ಲ ಅಂದರೂ 20-25 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಈ ಗ್ರಾಮದಲ್ಲಿ ಬಿಚ್ಚಾಲಿಯಲ್ಲಿ ಚರ್ಚನ್ನು ನಿರ್ಮಾಣ ಮಾಡಲಿಕ್ಕೆ ರಾಯಚೂರಿನಿಂದ ಜನ ಬರ್ತಾ ಇದ್ದಾರೆ. ಇಲ್ಲಿ ಏನಾದರೂ ಅವರು ದೇವಸ್ಥಾನದ ಸಲುವಾಗಿ ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ. ಅಲ್ಲಿರುವಂಥ ಆಂಜನೇಯನಿಗೆ ಪೂಜೆ ಪುನಸ್ಕಾರ ಮಾಡಬೇಕು ಅಂತಂದರೆ ರಾಯಚೂರಿನಿಂದ ರೌಡಿಗಳು ಬಂದು ಆ ಗ್ರಾಮಸ್ಥರಿಗೆ ಹೆದರಿಸ್ತಿದ್ದಾರೆ. ಕಳೆದ ಒಂದು 15-20 ದಿನದ ಹಿಂದೆ ಇದೇ ರೀತಿಯಾಗಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅಲ್ಲಿ ಹನುಮಪ್ಪನಿಗೆ ಪೂಜೆ ಮಾಡ್ಲಿಕ್ಕೆ ಬಂದಿದ್ರು. ಪೂಜೆ ಮಾಡ್ಲಿಕ್ಕೆ ಬಂದಾಗ ರಾಯಚೂರಿನಿಂದ ಒಂದಿಷ್ಟು ರೌಡಿಗಳು ಬಂದು ಅವರಿಗೆಲ್ಲ ಧಮಕಿ ಹಾಕಿ ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿದ್ದು ಸಹ ನಡೆದಿದೆ. ಇದು DC ಅವರ ಗಮನಕ್ಕೂ ಇದೆ, AC ಅವರ ಗಮನಕ್ಕೂ ಇದೆ. ಅವರೆಲ್ಲರೂ ಸೇರಿ ಇದನ್ನು ಶಾಂತಿ ರೀತಿಯಾಗಿ ಬಗೆಹರಿಸ್ತಾ ಇದ್ರು. ಅಷ್ಟರೊಳಗಡೆ ಈ ಒಂದಿಷ್ಟು ಜನ ಹೊರಗಡೆಯಿಂದ ಬಂದು ಈ ಬಿಚ್ಚಾಲಿ ಒಳಗಡೆ ಬೇಕು ಅಂತಾನೆ ಶಾಂತಿ ಗಲಭೆಯನ್ನ ಮಾಡ್ತಾ ಇದ್ದಾರೆ. ಹೊರಗಡೆ ಇರುವಂತಹ ಜನ ಬಂದು ಅಲ್ಲಿ ಶಾಂತಿ ಗಲಭೆ ಮಾಡ್ತಾ ಇದ್ದಾರೆ ಅಂತ ಪೊಲೀಸರಿಗೂ ಗೊತ್ತಿದೆ. ಆದರೂ ಕೂಡ ರಾತ್ರೋರಾತ್ರಿ ಆ ಗ್ರಾಮಸ್ಥರ ಮೇಲೆ ಏಕಾಏಕಿ ಕೇಸ್ಗಳನ್ನು ಜಡಿದು ಇವತ್ತು ಆ ಇಡೀ ಊರಿನಲ್ಲಿರುವಂಥ ಎಲ್ಲ ಗ್ರಾಮಸ್ಥರು ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಹಿಂದೂಗಳಿರುವಂತಹ ಸ್ಥಳದಲ್ಲಿ, ಹಿಂದೂಗಳು ಪೂಜೆ ಮಾಡುವಂತಹ ಸ್ಥಳದಲ್ಲಿ, ಹಿಂದೂಗಳ ದೇವಸ್ಥಾನ ಇರುವಂತಹ ಸ್ಥಳಗಳಿಗೆ ಹಿಂದೂಗಳಿಗೇನೆ ಅವಕಾಶ ಇಲ್ಲ ಅನ್ನೋದಾದರೆ ಯಾವ ರೀತಿಯಾದ ವ್ಯವಸ್ಥೆ ರಾಯಚೂರು ಗ್ರಾಮೀಣದಲ್ಲಿ ನಡೀತಾ ಇದೆ ಅನ್ನೋದು ಪ್ರಶ್ನಾರ್ಥಕವಾಗಿದೆ. ರಾಘವೇಂದ್ರ ಸ್ವಾಮಿಗಳು ಓಡಾಡಿರುವಂತಹ ಈ ಬಿಚ್ಚಾಲಿ ಗ್ರಾಮ ಇವತ್ತು ಕ್ರಿಶ್ಚಿಯನ್ ಮಿಷನರಿಗಳ ಕೈಗೊಂಬೆ ಆಗ್ಬಿಟ್ಟಿದೆ. ಕ್ರಿಶ್ಚಿಯನ್ ಮಿಷನರಿಗಳ ಹಾವಳಿಯಿಂದ ತತ್ತರಿಸ್ತಾ ಇದೆ ಅನ್ನೋದು ನಾವೆಲ್ಲರೂ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ.